ನೋಡಿ ಕರೆಕ್ಟಾಗಿ ಇವತ್ತಿಗೆ ಒಂದು ತಿಂಗಳಾಯಿತು ಅಹಮದಾಬಾದಲ್ಲಿ ಏನು ಫ್ಲೈಟ್ ಇನ್ಸಿಡೆಂಟ್ ಆಯ್ತಲ್ಲ 12 ಜೂನ್ ಆ ಒಂದು ಡೇ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗುತ್ತೆ. ಎಲ್ರಿಗೂ ಗೊತ್ತಿದೆ ಅದು ಏನಪ್ಪ ಅಂತಂದರೆ, ಇನ್ನೊಂದ್ಸರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಅಹಮದಾಬಾದಿಂದ ಲಂಡನ್ ಹೀಥ್ರೋ ಏರ್ಪೋರ್ಟ್ಗೆ ಹೋಗ್ಬೇಕಾಗಿರೋವಂಥ ಏರ್ ಇಂಡಿಯಾ ಫ್ಲೈಟ್ ಬೋಯಿಂಗ್ 171 ಫ್ಲೈಟು ಜಸ್ಟ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ ಫ್ಯೂ ಸೆಕೆಂಡಲ್ಲೇ ಅಲ್ಲಿ ನಿಯರ್ ಬೈ ಇರುವಂಥ ಒಂದು ಮೆಡಿಕಲ್ ಕಾಲೇಜ್ ಮೇಲೆ ಬೀಳುತ್ತೆ. ಬಿದ್ದ ಮೇಲೆ ಇಮಿಡಿಯೇಟಾಗಿ ಬಿದ್ದಿದ ತಕ್ಷಣವೇ ಅದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಅದರಲ್ಲಿ ಇರುವಂಥ ಎಲ್ಲ ಪ್ಯಾಸೆಂಜರ್ಸ್ ಸತ್ತೋಗ್ತಾರೆ. ಆದರೆ ಒಬ್ಬ ಪ್ಯಾಸೆಂಜರ್ ಮಾತ್ರ ಪಾರಾಗ್ತಾನೆ ಆ ಒಂದು ಇನ್ಸಿಡೆಂಟಿಂದ. ಬಟ್ ಅದ್ರ ಜೊತೆ ಅಲ್ಲಿ ಹಾಸ್ಟೆಲಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವರು ಭಾಳಷ್ಟು ಜನ ಡೆತ್ ಆಗಿದ್ದಾರೆ ಈ ಒಂದು ಇನ್ಸಿಡೆಂಟಲ್ಲಿ. ಟೋಟಲ್ 260 ಜನ ಅಂತ ಒಂದು ರಿಪೋರ್ಟಲ್ಲಿದೆ. ಇದಾದಮೇಲೆ ಭಾಳಷ್ಟು ಕ್ವಶನ್ಸ್ಗಳೆಲ್ಲ ಬಂದವು. ಯಾಕೆ ಈ ಥರ ಆಯಿತು, ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಎ ಟಿ ಸಿ ಅಂತಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅವರ, ಇಲ್ಲ ಏರ್ಪೋರ್ಟ್ ಅಥಾರಿಟಿನ, ಇಲ್ಲ ಬೋಯಿಂಗ್ ಏನಿದೆ ಅಲ್ಲ ಕಂಪನಿ, ಈ ಒಂದು ಫ್ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಥ ಬೋಯಿಂಗ್ ಕಂಪನಿ ಏನಿದೆಲ್ಲ ಇವರ, ಇಲ್ಲ ಪೈಲಟ್ ಮಿಸ್ಟೇಕಾ, ಇಲ್ಲ ಇಂಜಿನ್ ಮಿಸ್ಟೇಕಾ, ಈ ಥರ ಎಲ್ಲ ಭಾಳಷ್ಟು ಕ್ವಶನ್ಸು ನಮ್ಮ ಮುಂದೆ ಬಂದವು. ಇದಕ್ಕೆಲ್ಲ ರೀಸನ್ ಈಗ ಹೊರಗಡೆ ಬಂದಿದೆ. ಅದು ಏನಪ್ಪ ಅಂತಂದರೆ, ಪ್ರತಿಯೊಂದು ಫ್ಲೈಟಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತ ಇರುತ್ತೆ. ಆ ಒಂದು ಬ್ಲ್ಯಾಕ್ ಬಾಕ್ಸ್ ಏನಂತಂದರೆ, ಯಾವುದೇ ಒಂದು ಏನೋ ಫ್ಲೈಟ್ ಇನ್ಸಿಡೆಂಟ್ ಆಗಿರ್ಬೋದು, ಅದು ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಫ್ಯೂ ಸೆಕೆಂಡ್ ಅಂದರೆ ಫ್ಯೂ ಮಿನಿಟ್ಸ್ ಬ್ಯಾಕು ಏನು ನಡೆಯುತ್ತಲ್ಲ ಕಮ್ಯುನಿಕೇಷನ್, ಆ ಒಂದು ಬ್ಲ್ಯಾಕ್ ಬಾಕ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರಿಂದನೇ ಒಂದು ಫ್ಲೈಟು ಯಾವ ಥರ ಇನ್ಸಿಡೆಂಟ್ ಆಯಿತು ಅದಕ್ಕೆ ರೀಸನ್ ಏನಂತ ಆ ಒಂದು ಬ್ಲ್ಯಾಕ್ ಬಾಕ್ಸಿಂದನೇ ತಿಳ್ಕೊತಾರೆ ಯಾವ ಥರ ಇದು ಇನ್ಸಿಡೆಂಟ್ ಆಯಿತು, ಯಾವ ರೀಸನ್ಗೆ ಆಯಿತು ಅಂತ. ಆ ಒಂದು ಬ್ಲ್ಯಾಕ್ ಬಾಕ್ಸು ಈಗ ನಿನ್ನೆ ಅಂದರೆ ಜುಲೈ 11 ಡಿಕೋಡ್ ಮಾಡಿದ್ದಾರೆ. ಇದು ಯಾಕೆ 1 ಮಂತ್ ಆಯಿತು ಅಂತಂದರೆ ಅದಕ್ಕಂತಲೇ ಒಂದು ಟೈಮ್ ಇರುತ್ತೆ. ಯಾಕಂತಂದರೆ ಬೇಕಂದರೆ ಅವರು ಆ ಒಂದು ಬಾಕ್ಸ್ನ ಡಿಕೋಡ್ ಮಾಡೋಕ್ಕಾಗಲ್ಲ. ಎಷ್ಟು ಬರೋಣ ಈ ಒಂದು ಇನ್ಸಿಡೆಂಟಲ್ಲಿ ಆ ಒಂದು ಬ್ಲ್ಯಾಕ್ ಬಾಕ್ಸ್ ಡಿಕೋಡ್ ಮಾಡಿದ್ಮೇಲೆ ಏನು ರೀಸನ್ ಸಿಕ್ತಂತ ಹೇಳ್ತೀವಿ ನೋಡಿ. ಈ ಒಂದು ಬ್ಲ್ಯಾಕ್ ಬಾಕ್ಸ್ನ ಡಿಕೋಡ್ ಮಾಡಿದ್ಮೇಲೆ ಅದನ್ನು ನಿನ್ನೆ ರಿಪೋರ್ಟ್ ಕೊಟ್ಟರು. ಅದು ಯಾರು ಕೊಟ್ಟರು ಅಂತಂದ್ರೆ AIB ಅಂತ, ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ. ಈ ಒಂದು ಡಿಪಾರ್ಟ್ಮೆಂಟ್ ಅವರು ನಿನ್ನೆ ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ ಎಕ್ಸಾಕ್ಟಾಗಿ ಏನು ನಡೆದಿದೆ ಇಲ್ಲಿ ಅಂತ ಹೇಳ್ತೀನಿ ನೋಡಿ. ಕ್ಲಿಯರಾಗಿ ರಿಪೋರ್ಟಲ್ಲಿ ಏನು ಕೊಟ್ಟಿದ್ದಾರೆ, ಆ ಒಂದು ಇನ್ಸಿಡೆಂಟು ಯಾವ ಥರ ಆಯ್ತು ಅಂತ ಅವರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫ್ಲೈಟ್ ಏನು ಟೇಕ್ ಆಫ್ ಆಯ್ತಲ್ಲ ಅದಕ್ಕಿಂತ ಮುಂಚೆ ಫ್ಲೈಟ್ ನಾರ್ಮಲ್ ಸ್ಟೇಜಲ್ಲಿ ಇರುತ್ತೆ ರನ್ವೇಯಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ ಆ ಕಾಕ್ಪಿಟ್ ವ್ಯೂ ಅಂತ ಇರುತ್ತೆ. ಕಾಕ್ಪಿಟ್ ವ್ಯೂ ಅಂತಂದರೆ ಪೈಲಟ್ ಏನಿರ್ತಾರಲ್ಲ, ಇಬ್ಬರು ಪೈಲಟ್ ಇರ್ತಾರೆ, ಒಬ್ಬರು ಸೀನಿಯರ್ ಇರ್ತಾರೆ, ಒಬ್ಬರು ಜೂನಿಯರ್ ಇರ್ತಾರೆ. ಇದರಲ್ಲಿ ಆ ಒಂದು ಅವ್ರು ಏನು ಕೂಡ್ತಾರಲ್ಲ ಆ ಒಂದು ಏರಿಯಾನೇ ಕಾಕ್ಪಿಟ್ ಪ್ಲೇಸ್ ಕೂಡ ಅಂತಾರೆ. ಫ್ಲೈಟ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಫ್ಲೈಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವರು ಸೀನಿಯರ್ ಏನಿರ್ತಾನಲ್ಲ ಪೈಲಟ್, ಅವನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನೆ. ಅಲ್ಲಿ ಯಾವುದ್ಯಾವುದು ಸಿಸ್ಟಮ್ ಆನ್ ಆಗಿದೆ, ಫ್ಯೂಯಲ್ ಆಗಿರ್ಬೋದು, ಯಾವ ಥರ ಇದೆ, ಪ್ರತಿಯೊಂದು ಕಂಡೀಷನ್ನು ಚೆಕ್ ಮಾಡ್ಕೊತಾರೆ ಅವರು ಬಿಫೋರ್ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ 2 ಆಪ್ಷನ್ ಬರ್ತವೆ ನಮಗೆ. ಫ್ಯೂಯಲ್ನ ಪಾಸ್ ಮಾಡೋಂಥ ಒಂದು ಸಿಸ್ಟಮ್ ಇರುತ್ತೆ. ಆ ಒಂದು ಫ್ಯೂಯಲ್ ಪಾಸ್ ಮಾಡೋಂಥ ಸಿಸ್ಟಮ್ ಏನಪ್ಪ ಅಂತಂದರೆ 2 ಬಟನ್ ಇರ್ತವೆ. ಫ್ಯೂಯಲ್ ರನ್, ಫ್ಯೂಯಲ್ ಕಟ್ ಆಫ್ ಅಂತ ಇರುತ್ತೆ. ಫ್ಯೂಯಲ್ ರನ್ ಅಂತಂದರೆ ಫ್ಯೂಯಲ್ನ ಪಾಸ್ ಮಾಡೋದು ಇಂಜಿನಿಗೆ. ಫ್ಯೂಯಲ್ ಕಟ್ ಆಫ್ ಅಂತಂದರೆ ಫ್ಯೂಯಲ್ನ ಆಫ್ ಮಾಡೋದು. ಫ್ಲೈಟ್ ಮೂವ್ಮೆಂಟ್ ಆಗುವಾಗ ಫ್ಯೂಯಲ್ ರನ್ ಕಂಪಲ್ಸರಿ ಇರಲೇಬೇಕು. ಫ್ಯೂಯಲ್ ಫ್ಲೋಯಿಂಗ್ ಇದ್ದರೆ ಮಾತ್ರ ಇಂಜಿನ್ ರನ್ ಆಗುತ್ತೆ. ಒಂದು ಸಿಂಪಲ್ ವೇದಲ್ಲಿ ಹೇಳ್ಬೇಕಂತಂದರೆ, ಈಗ ನಿಮ್ಮ ಒಂದು ಬೈಕ್ ಇರುತ್ತೆ, ಬೈಕಲ್ಲಿ ಹೋಗ್ತಿರ್ತಾರೆ, ಸಡನ್ನಾಗಿ ನಿಮ್ಮ ಒಂದು ಇಂಜಿನಿಗೆ ಹೋಗ್ಬೇಕಾಗಿರೋಂಥ ನಿಮ್ಮ ಒಂದು ಪೆಟ್ರೋಲ್ ಏನಿರುತ್ತಲ್ಲ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕಾರ್ ಆದರೂ ತಗೊಳ್ಳಿ, ಬೈಕ್ ಆದರೂ ತಗೊಳ್ಳಿ, ಇದಕ್ಕೆ ಸಡನ್ನಾಗಿ ಏನಾದರೂ ಪೆಟ್ರೋಲ್ ಆಫ್ ಆಯ್ತು ಅಂತಂದರೆ, ಇಲ್ಲ ಡೀಸೆಲ್ ಆಫ್ ಆಯ್ತು ಅಂತಂದರೆ ಇಂಜಿನ್ ರನ್ ಆಗುತ್ತಾ? ಅದೇ ಒಂದು ಇನ್ಸಿಡೆಂಟು ಈ ಒಂದು ಫ್ಲೈಟಲ್ಲಿ ಆಗಿರೋದು. ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಬ್ಲ್ಯಾಕ್ ಬಾಕ್ಸಲ್ಲಿ ರೆಕಾರ್ಡ್ ಆಗಿರೋದು ಅವರಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ತಿದ್ದಾರೆ. ಅದು ಎಕ್ಸಾಕ್ಟಾಗಿ ಯಾರಿಂದ ಇನ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಫ್ಯೂಯಲ್ ರನ್ ಏನು ಆಪ್ಷನ್ ಇದೆಯಲ್ಲ, ಫ್ಯೂಯಲ್ ರನ್ ಬಟನ್ ಏನಿದೆಯಲ್ಲ, ಅದು ಕಟ್ ಆಫ್ ಒಂದು ಪೊಸಿಷನಲ್ಲಿ ಇತ್ತು ಅಂತ ಈ ಒಂದು ರೆಕಾರ್ಡಿಂಗಲ್ಲಿ ಅವ್ರದ್ದು ಕನ್ವರ್ಜೇಷನ್ ಏನಿರುತ್ತಲ್ಲ ಆ ಒಂದು ಕನ್ವರ್ಜೇಷನಲ್ಲಿ ಇದು ರೆಕಾರ್ಡ್ ಆಗಿದೆ. ಅವರಿಬ್ಬರ ಮಧ್ಯೆ ಸ್ಟಾರ್ಟ್ ಆಗುತ್ತೆ. ಇದು ಯಾಕೆ ಆಫ್ ಆಗಿದೆ ಅಂತ ಇನ್ನೊಬ್ಬ ಒಂದು ಪೈಲಟ್ಗೆ ಕೇಳ್ತಾನೆ. ಇಲ್ಲ, ನಾನು ಇದನ್ನು ಮಾಡಿಲ್ಲ ಅಂತ ಆ ಒಂದು ಪೈಲಟ್ ಹೇಳ್ತಾನೆ. ಅಂದರೆ ಮೂಮೆಂಟ್ ಆಗುವಾಗ ಫ್ಲೈಟ್ ಏನು ಫ್ಲೈ ಆಯ್ತಲ್ಲ ಆ ಒಂದು ಮೂಮೆಂಟಲ್ಲಿ ಫ್ಯೂ ಸೆಕೆಂಡಲ್ಲೇ ಅದಾಗಿರೋದು. ಅದು ಗೊತ್ತಾದ್ಮೇಲೆ ಇಮ್ಮಿಡಿಯೇಟಾಗಿ ಆ ಒಂದು ಫ್ಯೂಯಲ್ ರನ್ ಏನಿದೆಯಲ್ಲ ಆ ಬಟನ್ ಆನ್ ಮಾಡೋದ್ರಲ್ಲೇ ಆ ಒಂದು ಇನ್ಸಿಡೆಂಟ್ ಆಗೇ ಬಿಡುತ್ತೆ. ಫ್ಲೈಟಲ್ಲಿ ಏನಾಗುತ್ತೆ ಅಂತಂದರೆ 2 ಇಂಜಿನ್ ಇರುತ್ತೆ, ಓಕೆನಾ. 2 ಇಂಜಿನಲ್ಲಿ ಒಂದು ಇಂಜಿನಿಗೆ ಕಂಪಲ್ಸರಿ ಫ್ಯೂಯಲ್ ಪಾಸಿಂಗ್ ಇರಲೇಬೇಕು. ಯಾಕಂತಂದರೆ ಒಂದು ಇಂಜಿನ್ ಏನಾದರೂ ಆದರೆ ಇನ್ನೊಂದು ಇಂಜಿನ್ ಥ್ರೂ ಅವರು ಫ್ಲೈಟ್ನ ಕಂಟ್ರೋಲ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ 2 ಇಂಜಿನಿಗೆ ಫ್ಯೂಯಲ್ ಕಟ್ ಆಗಿದೆ. ಟೋಟಲಿ ಫ್ಯೂಯಲ್ ಏನಿದೆಯಲ್ಲ ಅದು ಕಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಆ ಒಂದು ಬಟನ್ ಕೆಳಗಡೆ ಇತ್ತು ಅಂತ ಈ ಒಂದು ರೆಕಾರ್ಡಿಂಗಲ್ಲಿ ಆ ಬ್ಲ್ಯಾಕ್ ಬಾಕ್ಸ್ ಏನಿದೆಯಲ್ಲ ಈ ಒಂದು ಬ್ಲ್ಯಾಕ್ ಬಾಕ್ಸಲ್ಲಿ ಆ ಒಂದು ರೆಕಾರ್ಡು ಅಂದರೆ ಅವ್ರದ್ದು ಕನ್ವರ್ಜೇಷನ್ ರೆಕಾರ್ಡ್ ಆಗಿದೆ. ಈ ಒಂದು ಕಾರಣಕ್ಕೆ ಇಂಜಿನಿಗೆ ಹೋಗ್ಬೇಕಾಗಿರೋಂಥ ಫ್ಯೂಯಲ್ ಏನಿದೆಯಲ್ಲ ಅದು ಕಟ್ ಆಗಿರೋದ್ರಿಂದ ಸಡನ್ನಾಗಿ ಫ್ಲೈಟ್ ಕೆಳಗಡೆ ಬಿದ್ದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ.
ಇದು ಎಕ್ಸಾಕ್ಟಾಗಿ ಪೈಲಟ್ಸ್ ಮಾಡಿರೋದ ಮಿಸ್ಟೇಕು ಇಲ್ಲ ಕೆಲವೊಂದು ಟೈಮಲ್ಲಿ ಇಂಜಿನ್ಸಲ್ಲಿ ಏನಾದರೂ ಅದು ಬಟನೇ ಆಟೋಮೆಟಿಕ್ಕಾಗಿ ಏನಾದರೂ ಕಟ್ ಆಫ್ ಆಗಿದಾನ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ. ಯಾಕೆಂತಂದರೆ ಇದಕ್ಕಿಂತ ಮುಂಚೆ ಬೋಯಿಂಗಲ್ಲಿ ನೀವು ನೋಡ್ಬೋದು. ಇದ್ರ ಮುಂಚೆ ನಾನು ಸುನೀತಾ ವಿಲಿಯಮ್ಸ್ ಬಗ್ಗೆ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ, ಆ ಬೋಯಿಂಗ್ ಕಂಪನಿ ಏನಿದೆಯಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅವ್ರದ್ದು ಒಂದು ಮಿಸ್ಟೇಕ್ ಹೇಳಿದ್ದೆ. ಅಲ್ಲಿನೂ ಸೇಮ್ ಇದೇ ಥರ ಇನ್ಸಿಡೆಂಟ್ ಆಗಿರೋದು. ಬೋಯಿಂಗ್ ಕಂಪನಿಯವರು ಏನು ರೆಡಿ ಮಾಡಿದ್ರಲ್ಲ, ರೆಡಿ ಮಾಡಿರೋಂಥ ಸ್ಪೇಸ್ ಕ್ರಾಫ್ಟ್ ಏನಿದೆಯಲ್ಲ ಅದರಲ್ಲಿನೇ ಸುನೀತಾ ವಿಲಿಯಮ್ಸ್ ಅವರು ಹೋಗಿ ಅಲ್ಲಿ ಒಂದು ಸ್ಪೇಸಲ್ಲಿ ಸಿಗಾಕೊಂಡು ವಾಪಸ್ ಬರ್ದಿರೋ ಕಾರಣ ಏನಪ್ಪ ಅಂತಂದರೆ, ಈ ಒಂದು ಬೋಯಿಂಗ್ ಕಂಪನಿ ಏನಿದೆಯಲ್ಲ ಅವರು ಮಾಡಿರುವಂಥ ಒಂದು ಸ್ಪೇಸ್ ಕ್ರಾಫ್ಟ್ ಇರ್ತಲ್ಲ ಅದರಲ್ಲಿನೂ ಇದೇ ಥರ ಸೇಮ್ ಫ್ಯೂಯಲ್ ರಿಲೇಟೆಡ್ ಇಶ್ಯೂ ಬಂದಿರೋದ್ರಿಂದನೇ ಅವರು ಅಲ್ಲೇ ಇರಬೇಕಾಗಿತ್ತು ಅಷ್ಟೊಂದು ದಿನ. ಇಲ್ಲಿನೂ ಅದೇ ಥರ ಆ ಒಂದು ಕಂಪನಿಯಿಂದ ಏನಾದರೂ ಆಗಿದೆ ಅನ್ನೋದು ಡೌಟ್ ಬರ್ತಿದೆ. ಬಟ್ ಇನ್ವೆಸ್ಟಿಗೇಷನ್ ಆಗ್ತಿದೆ, ಅದು ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಬಟ್ ಈಗ ಬಂದಿರೋವಂಥ ಪ್ರೈಮರಿ ರಿಪೋರ್ಟ್ ಇದು. ಈ ಥರ ಇನ್ಸಿಡೆಂಟ್ ಮತ್ತೆ ಆಗದೇ ಇರೋ ಥರ ಇರಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.